ಸಿಇಟಿ ವಿದ್ಯಾರ್ಥಿಗಳಿಗೆ ಕೆಎ ಕಡೆಯಿಂದ ಲೇಟೆಸ್ಟ್ ಆಗಿ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ನೀವು ಏನೊಂದು ಪ್ರಶ್ನೆ ಕೇಳ್ತಿದ್ರಲ್ಲ ಅದ್ರ ಬಗ್ಗೆ ಕೆಎ ಅವರು ಫೈನಲಿ ಒಂದು ಆನ್ಸರ್ನು ಕೂಡ ಮಾಡಿದಾರೆ, ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಓಕೆನಾ. ಮತ್ತೆ NTA ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಈ ವರ್ಷ ನೀವೇನಾದ್ರೂ ಸಿಇಟಿ ಅಥವಾ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿಇಟಿ ರಿಸಲ್ಟ್ ಬರೋದು ಇನ್ನೂ ಕೆಲವು ದಿನಗಳಲ್ಲಿ ಲೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಸಿಇಟಿ ರಿಸಲ್ಟ್ ಏನಾದ್ರು ನೀವು ನೋಡ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ ಸ್ಕೋರ್ ಹಾಕಿ PUC ಹಾಗೆ KCT ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮಿಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಓಕೆನಾ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಫಸ್ಟ್ ನೀಟ್ ಅಪ್ಡೇಟ್ಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ KCT ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೋದು, ನೀಟ್ ರೀ ಎಕ್ಸಾಮ್ ಅಂದ್ಬಿಟ್ಟು 21ನೇ ತಾರೀಕು ನಡೀತಿದೆ. ಮತ್ತೆ ಈ ಸಲ ಎಕ್ಸಾಮ್ ಬರಬೇಕಾದ್ರೆ 15 ನಿಮಿಷ ಎಕ್ಸ್ಟ್ರಾ ಫ್ರೀ ಕೊಟ್ಟಿದ್ದಾರೆ ನಿಮಗೆ. ಅದಾದ್ಮೇಲೆ ನಿಮಗೆ ಇವಾಗ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ, ನಿಮ್ಗೆ ಎಕ್ಸಾಮ್ ಸಿಟಿ ನಿಮ್ದು ಏನಾದ್ರು ಎಡಿಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಅಂದ್ರೆ ಎಡಿಟ್ ಮಾಡ್ಕೋಬಹುದು. ಲಿಂಕ್ ಆಕ್ಟಿವೇಟ್ ಆಗಿದೆ. ಓಕೆನಾ. ಮತ್ತೆ ನಿಮ್ಮ ನೀಟ್ ಆಲ್ ಟಿಕೆಟ್ ಯಾವಾಗ ಬರುತ್ತೆ ಅನ್ನೋ ಒಂದು ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಆದ್ರೆ 15ನೇ ತಾರೀಕು ಆದ್ಮೇಲೆ ಬರ್ಬೋದು, ಜೂನು. ವೆಯ್ಟ್ ಮಾಡಿ, NTA ಅವರು ಅಪ್ಡೇಟ್ ಮಾಡ್ತಾರೆ. ಇವಾಗ KA ಕಡೆಯಿಂದ ಏನೊಂದು ಅಪ್ಡೇಟ್ಸ್ ಬಂದಿದೆ ಅಂದ್ರೆ, ಸಿಇಟಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಕೊಟ್ಟಿರೋದೇನಂದ್ರೆ, ಇಲ್ಲಿ ನೀವು ಯಾರ್ಯಾರು CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಅಲ್ಲಿ ಓದಿರಾ, ರಿಪೀಟರ್ಸ್ ಆಗಿರ್ಲಿ ಫ್ರೆಶರ್ಸ್ ಆಗಿರ್ಲಿ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿಜಿಲಾಕರ್ ಮುಖಾಂತರ ನಿಮ್ಮ ಮಾರ್ಕ್ಸ್ ನ ಇಲ್ಲಿ ಫೆಚ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಿಮ್ಮ ಕ್ಲಾಸ್ 12 ಮಾರ್ಕ್ಸ್ KA ಅವ್ರಿಗೆ ಹೋಗುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಸಿಇಟಿ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಓಲ್ಡ್ ಅಲ್ಲಿ ಇರುತ್ತೆ. ನೀವೇನಾದ್ರು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳಾಗಿದ್ದೀರಾ, ರಿಪೀಟರ್ಸ್ ಆಗಿರ್ಲಿ ಫ್ರೆಶರ್ಸ್ ಆಗಿರ್ಲಿ, ನೀವು ಯಾವುದೇ ತರದ ಒಂದು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಆಟೋಮೆಟಿಕ್ ಆಗಿ KA ಅವ್ರಿಗೆ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಕಡೆಯಿಂದ ಅವ್ರಿಗೆ ಡಾಟಾ ಹೋಗಿರುತ್ತೆ. ಇಲ್ಲಿ ನೀವು ಎಲ್ಲರೂ ಕೂಡ ಕೇಳ್ತಿದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದ್ರು ಒಂದು ರೀ ಎಕ್ಸಾಮ್ ಆಗುತ್ತಾ ಅಂತ KA ಅವ್ರು ಏನೊಂದು ಉತ್ತರನ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಅವ್ರು ಹೇಳ್ತಾ ಇರೋದೇನಂದ್ರೆ, ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ನಾವು ನಡೆಸಲ್ಲ, ಅದನ್ನ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಡೆಸೋದು. ಅಲ್ಲಿಗೆ ನೀವು ಕಂಪ್ಲೇಂಟ್ ನ ರೈಸ್ ಮಾಡಬೇಕಾಗುತ್ತೆ. ಅವರು ಆಕ್ಷನ್ ನ ತಗೋಬೇಕು, ನಾವು ತಗೊಳಕ್ ಆಗಲ್ಲ ಅದ್ರ ಬಗ್ಗೆ ಅನ್ನೋದನ್ನ KA ಡೈರೆಕ್ಟರ್ ಅವರು ಪ್ರಸನ್ನ ಕುಮಾರ್ ಅವರು ಒಂದು ಟ್ವಿಟರ್ ಅಲ್ಲಿ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದರಿಂದ ನೀವು ಏನಾದ್ರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರ್ದಿದ್ರೆ ಬೆಂಗಳೂರು ಯೂನಿವರ್ಸಿಟಿಗೆ ಲೆಟರ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಕಂಪ್ಲೇಂಟ್ ನ ರೈಸ್ ಮಾಡಿ ಅಗ್ರಿ ಪ್ರಾಕ್ಟಿಕಲ್. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.